ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಇರುತ್ತೆ, ಅವ್ರದೇ ಆದ ಒಂದು ಸ್ವಂತ ಕಾರನ್ನು ಪರ್ಚೇಸ್ ಮಾಡೋದು. ಹಾಗೆ ಆ ಡ್ರೀಮನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ ಅಂದರೆ ತುಂಬ ವರ್ಷಗಳ ಕಾಲ ಪ್ಲ್ಯಾನ್ ಮಾಡ್ಕೊಂಬಿಟ್ಟು, ತುಂಬ ವರ್ಷಗಳಿಂದ ಒಂದು ಬಡ್ಜೆಟನ್ನು ಸೇವ್ ಮಾಡ್ಕೊಂಬಿಟ್ಟು ಇನ್ನೇನು ನಾವು ಕಾರ್ನ ಪರ್ಚೇಸ್ ಮಾಡೋದಕ್ಕೆ ನಮ್ಮ ಡ್ರೀಮನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ರೆಡಿ ಇದ್ದೀವಿ ಅಂದಾಗ ಒಂದು ಸಮಸ್ಯೆ ಎದುರಾಗೋದು ಏನಂತ ಹೇಳಿದ್ರೆ ಕಾರ್ ಚಾಯ್ಸ್ ಮಾಡೋದು. ಸ್ನೇಹಿತರೆ, ಕಾರ್ ಚಾಯ್ಸ್ ಮಾಡೋದೇನಿದೆ ಅದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು, ಒಂದು ರೈಟ್ ಕಾರ್ನ ಚಾಯ್ಸ್ ಮಾಡೋದು. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೊಂದು 3 ಫ್ಯಾಕ್ಟರ್ ಮುಖಾಂತರ ಯಾವ ರೀತಿಯಲ್ಲಿ ನಿಮಗೆ ಸೂಟ್ ಆಗುವಂಥ ಒಂದು ರೈಟ್ ಕಾರನ್ನು ನೀವು ಯಾವ ರೀತಿಯಾಗಿ ಚಾಯ್ಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಜೊತೆ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿಟ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾನು ಮಾಡಿದ ಎಫರ್ಟ್ ಏನು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ಕಾರ್ ಸೆಲೆಕ್ಟ್ ಮಾಡೋದಕ್ಕೆ ಈಗ ನೀವು ರೆಡಿ ಇದ್ದೀರಾ ಅಂತ ಹೇಳಿದ್ರೆ, ಸೊ ವೆರಿ ಫಸ್ಟ್ ಬಂದುಬಿಟ್ಟು ನೀವು ಡಿಸೈಡ್ ಮಾಡಬೇಕಾಗಿರೋದು ಯಾವ ಸೆಗ್ಮೆಂಟ್ ಕಾರು ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗುತ್ತೆ ಅನ್ನೋದು. ಓಕೆನಾ? ಸೊ ಇಲ್ಲಿ ಸೆಗ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ 4 ರೀತಿಯಾದ ಕಾರ್ ಸೆಗ್ಮೆಂಟನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಹ್ಯಾಚ್ಬ್ಯಾಕ್ ಕಾರ್ ಸೆಗ್ಮೆಂಟ್ ಅಂತೇಳಿ, ಸೆಕೆಂಡ್ ಒಂದು ಬಂದುಬಿಟ್ಟು ಕಾಂಪ್ಯಾಕ್ಟ್ ಸೆಡನ್ ಕಾರ್ ಸೆಗ್ಮೆಂಟ್ ಅಂತ ಹೇಳ್ಬಿಟ್ಟು, ಹಾಗೆ ಥರ್ಡ್ ಒಂದು ಬಂದುಬಿಟ್ಟು ಸೆಡಾನ್ ಕಾರ್ ಸೆಗ್ಮೆಂಟ್ ಅಂತ ಹೇಳ್ಬಿಟ್ಟು, ಹಾಗೆ ಆ್ಯಂಡ್ ಲಾಸ್ಟ್ ಫೋರ್ತ್ ಒಂದು ಬಂದುಬಿಟ್ಟು SUV ಅಥವಾ MPV ಕಾರ್ ಸೆಗ್ಮೆಂಟ್. ಓಕೆನಾ? ಸೊ ಈ 4 ಕಾರ್ ಸೆಗ್ಮೆಂಟ್ಗಳಲ್ಲಿ ನಿಮ್ಮ ಯಾವ ಫ್ಯಾಮಿಲಿಗೆ ಯಾವ ಕಾರ್ ಸೆಗ್ಮೆಂಟ್ ನಿಮಗೆ ಸೆಲೆಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಪ್ರಾಪರಾಗಿ ಪರ್ಫೆಕ್ಟಾಗಿ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಒಂದು ಬೆಟರ್ ಕಾರ್ನ ಚಾಯ್ಸ್ ಮಾಡ್ಬೋದು ಅಕಾರ್ಡಿಂಗ್ ಟು ಯುವರ್ ಬಡ್ಜೆಟ್. ಓಕೆನಾ? ಸೊ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಕಾರ್ ಸೆಗ್ಮೆಂಟ್ಗಳಲ್ಲಿ, ಸೊ ವೆರಿ ಫಸ್ಟ್ ಬಂದುಬಿಟ್ಟು ಕಾರ್ ಸೆಗ್ಮೆಂಟು ಹ್ಯಾಚ್ಬ್ಯಾಕ್ ಕಾರ್ಸು. ಸೊ ಹ್ಯಾಚ್ಬ್ಯಾಕ್ ಕಾರ್ಸು ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ 2 ಅಡಲ್ಟ್ಸು ಮತ್ತು 2 ಚೈಲ್ಡ್ ಇದ್ದೀರಾ ಅಂತ ಹೇಳಿದ್ರೆ ಈ ಹ್ಯಾಚ್ಬ್ಯಾಕ್ ಕಾರ್ಗಳು ಏನಿದೆ ನಿಮಗೆ ಸೂಟ್ ಆಗುತ್ತೆ. ಹಾಗೆ ಈ ಹ್ಯಾಚ್ಬ್ಯಾಕ್ ಕಾರ್ನ ಅಡ್ವಾಂಟೇಜಸ್ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಬೆಟರ್ ಮೈಲೇಜ್ ಸಿಗುತ್ತೆ. ಹಾಗೆ ಇದು ಬಂದ್ಬಿಟ್ಟು ನಿಮಗೆ ಎಲ್ಲೆಂದರಲ್ಲಿ ಈಸಿಯಾಗಿ ನೀವು ಪಾರ್ಕ್ ಮಾಡ್ಬೋದು, ಯಾಕಂದರೆ ಹ್ಯಾಚ್ಬ್ಯಾಕ್ ಕಾರ್ಗಳು ಲೆಂತ್ ಬಂದ್ಬಿಟ್ಟು ಚಿಕ್ಕದಿರೋದ್ರಿಂದ ಸೊ ಇಲ್ಲಿ ನಿಮ್ಮ ತುಂಬ ಈಸಿಯಾಗಿ ಪಾರ್ಕ್ ಮಾಡ್ಬೋದು. ಸಿಟಿಯಲ್ಲಿ ಡ್ರೈವಿಂಗ್ ಬಂದ್ಬಿಟ್ಟು ನಿಮಗೆ ಕಂಫರ್ಟ್ ಡ್ರೈವಿಂಗನ್ನು ಪಡಿಬೋದು. ಸಿಟಿಯಲ್ಲಿ ನ್ಯಾರೋ ಸ್ಟ್ರೀಟಲ್ಲಿ ಅಥವಾ ಟೈಟ್ ಆದ ಮಾರ್ಕೆಟ್ ಪ್ಲೇಸಲ್ಲಿ ನೀವು ತುಂಬ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಮತ್ತು ಈ ಕಾರ್ ಸೆಗ್ಮೆಂಟ್ ಬಂದ್ಬಿಟ್ಟು ಹೈಲಿ ರೆಕಮೆಂಡೆಡ್ ಫಾರ್ ಮೈಕ್ರೋ ಫ್ಯಾಮಿಲಿ. ಓಕೆನಾ? ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ 2 ದೊಡ್ಡವರು 2 ಸಣ್ಣ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಸೊ ಅವ್ರಿಗೆ ತುಂಬ ಸೂಟ್ ಆಗುತ್ತೆ ಈ ಹ್ಯಾಚ್ಬ್ಯಾಕ್ ಕಾರ್ಗಳು. ಸೆಕೆಂಡ್ ಸೆಗ್ಮೆಂಟ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಸೆಡಾನ್. ಸೊ ಇಲ್ಲಿ ಕಾಂಪ್ಯಾಕ್ಟ್ ಸೆಡಾನ್ ಬಂದ್ಬಿಟ್ಟು ಏನಂದರೆ ನಥಿಂಗ್ ಬಟ್ ಹ್ಯಾಚ್ಬ್ಯಾಕ್. ಸೊ ಹ್ಯಾಚ್ಬ್ಯಾಕ್ ಕಾರ್ಗಳು ಏನಿದೆ ಸೊ ಅದಕ್ಕಾಗಿ ನಿಮಗೆ ಒಂದು ಹಿಂದ್ಗಡೆ ಬಂದ್ಬಿಟ್ಟು ಎಕ್ಸ್ಟ್ರಾ ಬೂಟ್ ಸ್ಪೇಸನ್ನು ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ. ಸೊ ಇದಕ್ಕೆ ಕಾಂಪ್ಯಾಕ್ಟ್ ಸೆಡಾನ್ ಸೆಗ್ಮೆಂಟ್ ಅಂತ ಹೇಳ್ತಾರೆ. ಸೊ ಈ ಕಾರ್ಗಳು ಬಂದ್ಬಿಟ್ಟು ಪ್ರಾಕ್ಟಿಕಲ್ ಡ್ರೈವಿಂಗ್ಗೆ ಸೂಟ್ ಆದಂಥ ಕಾರ್ಗಳು, ಯಾಕಂದರೆ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಬೂಟ್ ಸ್ಪೇಸ್ ಸಿಗೋದ್ರಿಂದ, ಒಂದು ಬೆಟರ್ ಬೂಟ್ ಸ್ಪೇಸ್ ಸಿಗೋದ್ರಿಂದ ನಿಮಗೆ ನೀವು ಪ್ರತಿ ಸಾರಿ ಏನಾದರೂ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀರಾ ಅಂತ ಹೇಳಿದ್ರೆ ಇದು ನಿಮಗೆ ತುಂಬ ಸೂಟ್ ಆಗುತ್ತೆ. ಹಾಗೆ ಇಲ್ಲಿ ನಿಮಗೆ ಪ್ರಾಕ್ಟಿಕಲಿ ಡ್ರೈವಿಂಗ್ ಕಂಫರ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಕಂಪೇರ್ ಟು ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್. ಹಾಗೆ ಈ ಕಾರ್ಗಳ ಸೆಗ್ಮೆಂಟ್ ಬಂದ್ಬಿಟ್ಟು ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಏನಾದರೂ 2 ದೊಡ್ಡವರು ಇದ್ದೀರಾ ಮತ್ತು 2 ಚಿಕ್ಕ ಮಕ್ಕಳು ಇದ್ದೀರಾ ಅಂತ ಹೇಳಿದ್ರೆ, ಅಂದರೆ 2 ಅಡಲ್ಟ್ ಪ್ಲಸ್ 2 ಚೈಲ್ಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಈ ಕಾಂಪ್ಯಾಕ್ಟ್ ಸೆಡಾನ್ ಕಾರ್ಗಳು ಬಂದ್ಬಿಟ್ಟು ಒಂದು ಪರ್ಫೆಕ್ಟ್ ಸೂಟ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಥರ್ಡ್ ಸೆಗ್ಮೆಂಟನ್ನು ಸ್ನೇಹಿತರೆ ನೋಡೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ ಸೆಡಾನ್ ಸೆಗ್ಮೆಂಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಸೆಡಾನ್ ಕಾರ್ಗಳು ಏನಂತ ಹೇಳಿದ್ರೆ, ನೀವು ಸೆಕೆಂಡಲ್ಲಿ ಏನು ನೋಡಿದ್ರೆ ಕಾಂಪ್ಯಾಕ್ಟ್ ಸೆಡಾನ್, ಸೊ ಅದಕ್ಕಿಂತ ಸ್ವಲ್ಪ ಲೆಂಗ್ತಲ್ಲಿ ಜಾಸ್ತಿ ಇರುವಂಥದ್ದು ಇಲ್ಲಿ ಸೆಡಾನ್ ಸೆಗ್ಮೆಂಟ್ ಅಂತ ಹೇಳ್ತೇವೆ. ಸೊ ಈ ಸೆಡಾನ್ ಕಾರ್ ಸೆಗ್ಮೆಂಟಲ್ಲಿ ನಿಮಗೆ ಒಂದು ಬೆಟರ್ ಸಿಟ್ಟಿಂಗ್ ಸ್ಪೇಸ್ ಸಿಗುತ್ತೆ ನಿಮಗೆ. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ 4 ಜನ ಅಡಲ್ಟ್ ಇದ್ದೀರಾ, 1 ಅಥವಾ 2 ಸಣ್ಣ ಮಕ್ಕಳು ಇದ್ದೀರಾ ಅಂತ ಹೇಳಿದ್ರೆ ಅಂಥ ಫ್ಯಾಮಿಲಿಗೆ ಈ ಸೆಡಾನ್ ಕಾರ್ಗಳು ಬಂದ್ಬಿಟ್ಟು ತುಂಬಾನೇ ಸೂಟ್ ಆಗುತ್ತೆ ನಿಮಗೆ, ಯಾಕಂದರೆ ಇಲ್ಲಿ ಬೆಟರ್ ಸ್ಪೇಸ್ ಸಿಗುತ್ತೆ ನಿಮಗೆ, ಸಿಟ್ಟಿಂಗ್ ಕಂಫರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಡ್ರಾಬ್ಯಾಕ್ ಅಂತ ಹೇಳಿದ್ರೆ ನಿಮಗೆ ಒಂದು ಬೆಟರ್ ಮೈಲೇಜ್ ಸಿಗೋದಿಲ್ಲ ಕಂಪೇರ್ ಟು ಹ್ಯಾಚ್ಬ್ಯಾಕ್ ಆ್ಯಂಡ್ ಕಾಂಪ್ಯಾಕ್ಟ್ ಸೆಡಾನ್ ಕಾರ್ಗಳು. ಹಾಗೆ ಇಲ್ಲಿ ನಿಮಗೆ ಎಲ್ಲೆಂದರಲ್ಲಿ ಅಂದರೆ ನ್ಯಾರೋ ಸ್ಟ್ರೀಟಲ್ಲಿ ಟೈಟ್ ಆದ ಪ್ಲೇಸಲ್ಲಿ ಡ್ರೈವ್ ಮಾಡೋದಕ್ಕೆ ಅಷ್ಟೊಂದು ಇದು ನಿಮಗೆ ಈಸಿ ಆಗಿರೋದಿಲ್ಲ ಈ ಸೆಡಾನ್ ಕಾರ್ಗಳು, ಯಾಕಂದರೆ ಲೆಂಗ್ತಲ್ಲಿ 4 ಮೀಟರ್ಗಿಂತ ಹೆಚ್ಚಾಗಿರೋದ್ರಿಂದ ನಿಮಗೆ ಶಾರ್ಪ್ ಕಾರ್ಗಳಲ್ಲಿ ಡ್ರೈವ್ ಮಾಡೋದಾಗಿರ್ಬೋದು ಅಥವಾ ಸಿಟಿಯಲ್ಲಿ ಟೈಟ್ ಆದ ಮಾರ್ಕೆಟ್ ಪ್ಲೇಸಲ್ಲಿ ನ್ಯಾರೋ ಸ್ಟ್ರೀಟಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ನಿಮಗೆ ಇದು ಅಷ್ಟು ನಿಮಗೆ ಸೂಟ್ ಆಗೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಫೋರ್ತ್ ಸೆಗ್ಮೆಂಟ್ ಬಂದ್ಬಿಟ್ಟು SUV ಅಥವಾ MPV. ಈ ಕಾರ್ ಸೆಗ್ಮೆಂಟ್ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ 4 ಅಥವಾ 5 ಜನ ಅಡಲ್ಟ್ಸ್ ಇದ್ದೀರಾ ಅಂತ ಹೇಳಿದ್ರೆ, 1 ಅಥವಾ 2 ಸಣ್ಣ ಮಕ್ಕಳು ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಇದು SUV ಅಥವಾ MPV ಕಾರ್ ಸೆಗ್ಮೆಂಟ್ಗಳು, ಯಾಕಂದರೆ ಇಲ್ಲಿ ನಿಮಗೆ ಒಂದು ಬೆಟರ್ ಸಿಟ್ಟಿಂಗ್ ಸ್ಪೇಸ್ ಸಿಗುತ್ತೆ, ನಿಮಗೆ ತುಂಬ ಸ್ಪೇಸ್ ಇರುತ್ತೆ ಕೂತ್ಕೊಳ್ಳೋದಕ್ಕೆ. ಹಾಗೆ ನಿಮಗೆ ಒಂದು ಗುಡ್ ರೈಡಿಂಗ್ ಕ್ವಾಲಿಟಿ ಸಹ ಸಿಗುತ್ತೆ, ಲಾಂಗ್ ಜರ್ನಿ ಹೋಗೋದಾಗಾದರೂ ನಿಮಗೆ ತುಂಬ ಬೆಟರ್ ರೈಡಿಂಗ್ ಕ್ವಾಲಿಟಿ ಸಹ ಸಿಗುತ್ತೆ. ಈ 4 ರೀತಿಯ ಸೆಗ್ಮೆಂಟ್ಗಳಲ್ಲಿ ನೀವು ಫಸ್ಟನ್ನು ನಿಮ್ಮ ಫ್ಯಾಮಿಲಿಗೆ ನಿಮಗೆ ಯಾವುದು ಸೂಟ್ ಆಗುತ್ತೆ, ಯಾವ ಸೆಗ್ಮೆಂಟ್ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗುತ್ತೆ ಪರ್ಫೆಕ್ಟ್ ಆಗಿ ಅನ್ನೋದನ್ನು ನೀವು ಕರೆಕ್ಟಾಗಿ ಡಿಸೈಡ್ ಮಾಡಿ ಸ್ನೇಹಿತರೆ. ಈಗ ತಿಳಿಸಿದ 4 ಕಾರ್ ಸೆಗ್ಮೆಂಟ್ಗಳಲ್ಲಿ ಯಾವ ಸೆಗ್ಮೆಂಟು ಯಾವ ಕಾರು ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗುತ್ತೆ ಅಂತ ನೀವು ಫಸ್ಟು ಪ್ರಾಪರಾಗಿ ಡಿಸೈಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಫ್ಯಾಕ್ಟರ್ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಬಡ್ಜೆಟ್. ನೀವು ಯಾವ ಕಾರ್ನ ಸೆಗ್ಮೆಂಟ್ ಸೆಲೆಕ್ಟ್ ಮಾಡಿದ್ರೋ ಸೊ ಅದನ್ನು ಪರ್ಚೇಸ್ ಮಾಡ್ಬೇಕಂದ್ರೆ ಅದೇ ತರಹನೇ ನೀವು ಬಡ್ಜೆಟ್ ಕೂಡ ನೀವು ಪ್ಲಾನ್ ಮಾಡಬೇಕಾಗುತ್ತೆ. 6 ಗ್ರೂಪ್ ಮಾಡಿದ್ದೇನೆ ಬಡ್ಜೆಟಲ್ಲಿ. ಅಂದರೆ ಫಸ್ಟ್ ಒಂದು ಬಡ್ಜೆಟ್ ಒಂದು 3 ಲಕ್ಷದಿಂದ 5 ಲಕ್ಷದವರೆಗೆ, ಹಾಗೆ ಸೆಕೆಂಡ್ ಒಂದು ಗ್ರೂಪಲ್ಲಿ ಬಂದ್ಬಿಟ್ಟು 5 ಲಕ್ಷದಿಂದ 8 ಲಕ್ಷದವರೆಗೆ, ಹಾಗೆ ಥರ್ಡ್ ಒಂದು ಬಂದ್ಬಿಟ್ಟು 8ರಿಂದ 10, ಹಾಗೆ ಫೋರ್ತ್ ಅಂದ್ಬಿಟ್ಟು 10ರಿಂದ 15 ಲಕ್ಷ, ನೆಕ್ಸ್ಟ್ 15ರಿಂದ 20 ಮತ್ತು 20ರಿಂದ 30. ಸೊ ಈ ರೀತಿ ಒಂದು 6 ಗ್ರೂಪ್ಗಳಲ್ಲಿ
ಬಜೆಟ್ ಗ್ರೂಪ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಟಾಪ್ ಸೆಲ್ಲಿಂಗು ಟಾಪ್ ರೇಟೆಡ್ ಕಾರ್ಗಳು. ಫಸ್ಟ್ ಬಜೆಟ್ನ ಗ್ರೂಪ್ನ ನೋಡೋದೈತೆ ಅಂತ ಹೇಳಿದ್ರೆ ಇಲ್ಲಿ ಬಜೆಟ್ನ ರೇಂಜ್ ಬಂದುಬಿಟ್ಟು ಫಸ್ಟ್ ಗ್ರೂಪಲ್ಲಿ 3 ಲಕ್ಷದಿಂದ 5 ಲಕ್ಷದವರೆಗೆ. ಓಕೆನಾ. ಸೊ ಈ 3 ಲಕ್ಷದಿಂದ 5 ಲಕ್ಷದವರೆಗೆ ಬಜೆಟ್ ಗ್ರೂಪಲ್ಲಿ ಓನ್ಲಿ ಹ್ಯಾಚ್ಬ್ಯಾಕ್ ಕಾರುಗಳು ಮಾತ್ರ ಸಿಗುತ್ತೆ. ಓಕೆನಾ. ಸೊ ಈ ಹ್ಯಾಚ್ಬ್ಯಾಕ್ ಕಾರುಗಳಲ್ಲಿ ಸೊ ನಾನು ಸ್ಟಾರ್ಟ್ ಮಾಡಿದ್ದೀನಿ ಒಂದು ಟಾಪ್ ಸೆಲ್ಲಿಂಗು ಅಥವಾ ಟಾಪ್ ರೇಟೆಡ್ ಕಾರುಗಳು ಅಂತ ಈ ಬಜೆಟ್ ರೇಂಜಲ್ಲಿ ನಮಗೆ ಅವೈಲಬಿಲಿಟಿ ಇರೋದು ಮಾರುತಿ ಕಂಪನಿಯ ಆಲ್ಟೋ, ಹಾಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ರೆನಾಲ್ಟ್ ಕಂಪನಿಯ ಕ್ವಿಡ್ ಗಾಡಿ. ಸೊ ಓಕೆನಾ. ಸೊ ಈ ಬಜೆಟ್ ರೇಂಜಲ್ಲಿ ಈ 2 ಗಾಡಿಗಳು ಬಂದ್ಬಿಟ್ಟು ಒಂದು ಟಾಪ್ ಸೆಲ್ಲಿಂಗ್. ರೆನಾಲ್ಟ್ ಕ್ವಿಡ್ನ ನೋಡಿದೆ ಅಂತ ಹೇಳಿದ್ರೆ ನಿಮಗೆ ಸೇಫ್ಟಿಯಲ್ಲಿ ಇದು 2 ಸ್ಟಾರ್ನ ಸ್ಕೋರ್ ಮಾಡಿರುವಂಥದ್ದು ಕ್ರಾಶ್ ಟೆಸ್ಟಲ್ಲಿ ಔಟ್ ಆಫ್ 5 ಹಾಗೆ ಇದರ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 5,0210 ರೂಪೀಸ್ ಇದೆ. ಸೊ ಆನ್ ರೋಡ್ ಪ್ರೈಸ್ನ ನಾನು ಇಲ್ಲಿ ಬಜೆಟ್ ರೇಂಜಲ್ಲಿ ತೊಗೊಂಡಿರೋದು. ಹಾಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಮಾರುತಿಯ ಆಲ್ಟೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಆನ್ ರೋಡ್ ಪ್ರೈಸ್ ನೋಡುತ್ತಾರೆ ಇಲ್ಲಿ 4,97,000ಗೆ ಸಿಗುವಂಥದ್ದು ಆನ್ ರೋಡ್ ಪ್ರೈಸಲ್ಲಿ. ಹಾಗೆ ಇದು ಸೇಫ್ಟಿ ಸ್ಟಾರ್ ಬಂದ್ಬಿಟ್ಟು ಇಲ್ಲಿ ಆ್ಯಕ್ಚುಲಿ 0 ಔಟ್ ಆಫ್ 5ನ ಸ್ಕೋರ್ ಮಾಡಿರೋದು. ಬಟ್ ಏನಂತ ಹೇಳಿದ್ರೆ ಇಲ್ಲಿ ಈಗ ಆಲ್ಟೋ ಬಂದ್ಬಿಟ್ಟು ಮಾರುತಿ ಬ್ರ್ಯಾಂಡ್ ಏನಿದೆ ಸೊ ಅದರಿಂದ ತುಂಬಾ ಟಾಪ್ ಸೆಲ್ಲಿಂಗಲ್ಲಿ ಯಾವಾಗಲೂ ಫಸ್ಟೇ ಇರುತ್ತೆ. ಸೊ ಈ ಬಜೆಟ್ ರೇಂಜಲ್ಲಿ ಹೀಗಾಗಿ ನಾನು 2ನ ನಿಮಗೆ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಬಜೆಟ್ ರೇಂಜಲ್ಲಿ ಇನ್ನೂ ಒಂದು ಕಾರನ್ನು ನೀವು ಹೇಳುತ್ತಂದ್ರೆ ಅದೇ ಮಾರುತಿ ಎಕ್ಸ್ಪ್ರೆಸ್ ಕೂಡ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ಓಕೆನಾ. ನೆಕ್ಸ್ಟ್ ಸೆಕೆಂಡ್ ಗ್ರೂಪ್ನ ನೋಡೋದಾಯ್ತು ಅಂದರೆ ಇಲ್ಲಿ ಬಜೆಟ್ನ ರೇಂಜ್ ಬಂದುಬಿಟ್ಟು ಸ್ನೇಹಿತರೆ ನಿಮಗೆ 5 lakh to 8 lakh rupees. ಓಕೆನಾ. ಎಂಟ್ರಿ ಲೆವೆಲ್ನ ಹ್ಯಾಚ್ಬ್ಯಾಕ್ ಗಾಡಿಗಳಿಂದ ಅದು ಬಂದುಬಿಟ್ಟು ನಿಮಗೆ ಫುಲ್ಲಿ ಲೋಡೆಡ್ ಅಂದರೆ ಫೀಚರ್ ಲೋಡೆಡ್ ಟಾಪ್ ಎಂಡ್ ಗಾಡಿಗಳು ಇಲ್ಲಿ ನಿಮಗೆ ಅವೈಲಬಿಲಿಟಿ ಇರುವಂಥದ್ದು. ಎಕ್ಸಾಂಪಲ್ ಟಾಟಾ ಟಿಯಾಗೋದು ಏನಿದೆ ಅದು ಬಂದುಬಿಟ್ಟು ನಿಮಗೆ XZ ಪ್ಲಸ್ ವೇರಿಯಂಟ್ ನಿಮಗೆ ಈ ರೇಂಜಲ್ಲಿ ನಿಮಗೆ ಸಿಗುವಂಥದ್ದು. ಹಾಗೆ ಅದ್ರ ಜೊತೆಗೆ ನಿಮಗೆ ಹುಂಡೈನ i10 ನಿಯೋಸ್ ಏನಿದೆ ಅದು ಕೂಡ ಬಂದುಬಿಟ್ಟು ಟಾಪ್ ಎಂಡ್ ಮಾಡಲ್ ಸ್ಪೋರ್ಟ್ಸ್ ಮಾಡಲ್ ಏನಿದೆ ಅದು ಸಹ ಈ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಕೂಡ ಬರುತ್ತೆ ಈ ರೇಂಜಲ್ಲಿ. ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಗಾಡಿಗಳು ಬಂದ್ಬಿಟ್ಟು ಇಲ್ಲಿ ಮಿಡ್ಲ್ ವೇರಿಯಂಟ್ ನಿಮಗೆ ಇಲ್ಲಿ ಸಿಗುವಂಥದ್ದು. ಫಾರ್ ಎಕ್ಸಾಂಪಲ್ ಟಾಟಾ ಅಲ್ಟ್ರೋಸ್ XM ಮಾಡಲ್ ಕೂಡ ಇದೇ ರೇಂಜಲ್ಲ ಬರುತ್ತೆ. ಅಂದರೆ 5ರಿಂದ 8 ಲಕ್ಷ ರೇಂಜಲ್ಲ ನಿಮಗೆ ಮಿಡ್ಲ್ ವೇರಿಯಂಟ್ ಸಿಗುತ್ತೆ ಟಾಟಾ ಅಲ್ಟ್ರೋದು. ಸೊ ಟಾಟಾ ಅಲ್ಟ್ರೋದು ಸಹ ಅಷ್ಟೇ ನಿಮಗೆ ಸೇಫ್ಟಿಯಲ್ಲಿ ನಿಮಗೆ ಯಾವುದೇ ರೀತಿ ಕಾಂಪ್ರಮೈಸೇ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಬಂದುಬಿಟ್ಟು ಆಲ್ರೆಡಿ 5 ಔಟ್ ಆಫ್ 5 ಸ್ಟಾರ್ನ ಸ್ಕೋರ್ ಮಾಡಿರುವಂಥದ್ದು ಕ್ರಾಶ್ ಟೆಸ್ಟಲ್ಲಿ. ಹಾಗೆ ಅದು ಕೂಡ ನಿಮಗೆ ಮಿಡ್ಲ್ ವೇರಿಯಂಟ್ ಬಂದುಬಿಟ್ಟು ಈ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಕಾಂಪ್ಯಾಕ್ಟ್ ಸೆಡನ್ನ ಬೇಸ್ ಮಾಡಲ್ ಕೂಡ ಸಿಗುತ್ತೆ ಈ ರೇಂಜಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಸ್ವಿಫ್ಟ್ ಡಿಸೈರ್ನ LXi ಮಾಡಲ್ ಬೇಸ್ ಮಾಡಲ್ ಕೂಡ ಇದೇ ರೇಂಜಲ್ಲಿ ಸಿಗುತ್ತೆ. 5ರಿಂದ 8 ಲಕ್ಷದ ಒಳಗೆ ನೀವು ಅದನ್ನು ಚಾಯ್ಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಹೊಂಡಾದ ಬೇಸ್ ಮಾಡಲ್ ಹೊಂಡಾ ಅಮೇಜ್ ಸೊ ಅದ್ರದ್ದು ಬೇಸ್ ಮಾಡಲ್ ಕೂಡ 8 ಲಕ್ಷದ ಒಳಗೆ ನಿಮಗೆ ಇಲ್ಲಿ ಸಿಗುವಂಥದ್ದು. ಒಂದು ಕಾಂಪ್ಯಾಕ್ಟ್ SUV ಕೂಡ ಈ ರೇಂಜಲ್ಲಿ ನಿಮಗೆ ಸಿಗುವಂಥದ್ದು ರೆನಾಲ್ಟ್ ಕೈಗರ್ ಇತ್ತೀಚೆಗೆ ಅದರ ಲಾಂಚ್ ಆಗಿರುವಂಥದ್ದು ಹೊಸ ಜನರೇಷನ್ ಗಾಡಿ. ಎಂಟ್ರಿ ಲೆವೆಲ್ನ ಹ್ಯಾಚ್ಬ್ಯಾಕ್ ಗಾಡಿಗಳಿಂದ ಅದನ್ನು ನೀವು ಟಾಪ್ ಎಂಡ್ ಗಾಡಿಗಳನ್ನ ನೀವು ಚಾಯ್ಸ್ ಮಾಡ್ಕೋಬೋದು. ಫುಲ್ಲಿ ಫೀಚರ್ ಲೋಡೆಡ್ ಗಾಡಿಗಳನ್ನ ನೀವು ಚಾಯ್ಸ್ ಮಾಡ್ಬೋದು. ಅದು ಬೇಡ ಅಂತ ಹೇಳಿದ್ರೆ ನಿಮಗೆ ಫೀಚರ್ಸ್ನ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಪ್ರೀಮಿಯಂ ಹ್ಯಾಚ್ಬ್ಯಾಕ್ನ ಮಿಡ್ಲ್ ವೇರಿಯಂಟ್ಗಳು ಸಿಗುತ್ತೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ. ಇಲ್ಲ ಅದು ಬೇಡ ನಿಮಗೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಸೆಡನ್ ಬೇಕಂದ್ರೆ ಕಾಂಪ್ಯಾಕ್ಟ್ ಸೆಡನ್ನ ಬೇಸ್ ಮಾಡಲ್ ಕೂಡ ನಿಮಗೆ ಅವೈಲಬಿಲಿಟಿ ಇರುವಂಥದ್ದು. ಇದೇ ರೇಂಜಲ್ಲಿ ಮತ್ತೊಂದು MPV ವೆಹಿಕಲ್ ಕೂಡ ಬರುತ್ತೆ ನಿಮಗೆ ರೆನಾಲ್ಟ್ ಡ್ರೈವರ್. ಸೊ ಇದು ನಿಮಗೆ ಫುಲ್ ಫ್ಯಾಮಿಲಿಗೆ ಒಂದು ಕಂಫರ್ಟ್ ಸ್ಪೇಸ್ ಏನೋ ಬೇಕಂತ ಹೇಳಿದ್ರೆ ನೀವು ರೆನಾಲ್ಟ್ ಡ್ರೈವರ್ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ಬೋದು ಈ 5 lakh to 8 lakh ಬಜೆಟಲ್ಲಿ. ಸೊ ನೆಕ್ಸ್ಟ್ ಥರ್ಡ್ ಗ್ರೂಪ್ನ ನೋಡೋದಾಯ್ತು ಅಂದ್ರೆ ಸ್ನೇಹಿತರೆ ಇಲ್ಲಿ ಬಜೆಟ್ನ ರೇಂಜ್ ಬಂದುಬಿಟ್ಟು 8 lakh rupees to 10 lakh rupees. ಸೊ ಈ ಬಜೆಟ್ ರೇಂಜಲ್ಲಿ ನಿಮಗೆ ಸುಮಾರಷ್ಟು ಪ್ರೀಮಿಯಂ ಹ್ಯಾಚ್ಬ್ಯಾಕ್ನ ಟಾಪ್ ಎಂಡ್ ಗಾಡಿಗಳು ಫುಲ್ಲಿ ಫೀಚರ್ ಲೋಡೆಡ್ ಗಾಡಿಗಳನ್ನ ನೀವು ಚಾಯ್ಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಹುಂಡೈ i20ಯ ಸ್ಪೋರ್ಟ್ಸ್ ಮಾಡಲ್ ನಿಮಗೆ ಅವೈಲಬಿಲಿಟಿ ಇರುವಂಥ ಈ ಬಜೆಟ್ ರೇಂಜಲ್ಲಿ. ಅದ್ರ ಜೊತೆಗೆ ನಿಮಗೆ ಟಾಟಾ ಅಲ್ಟ್ರೋಸ್ನ XZ ಆಪ್ಷನಲ್ ವೇರಿಯಂಟ್ ಕೂಡ ಸಹ ನಿಮಗೆ ಸಿಗುವಂಥದ್ದು. ಫುಲ್ಲಿ ಫೀಚರ್ ಲೋಡೆಡ್ ಗಾಡಿಗಳನ್ನ ನೀವು ಈ ರೇಂಜಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಕಾಂಪ್ಯಾಕ್ಟ್ ಸೆಡನ್ನ ಕೆಲವೊಂದು ಗಾಡಿಗಳು ನಿಮಗೆ ಮಿಡ್ಲ್ ವೇರಿಯಂಟ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಹೊಂಡಾ ಅಮೇಜ್ನ ನೀವು ಮಿಡ್ಲ್ ವೇರಿಯಂಟ್ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಈ ಬಜೆಟ್ ರೇಂಜಲ್ಲಿ. SUV ಕೂಡ ಈ ರೇಂಜಲ್ಲಿ ಸಿಗುವಂಥದ್ದು. ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿರೋದು 2 ಗಾಡಿಗಳು ಮಾರುತಿಯ ವಿಟಾರಾ ಬ್ರೆಜಾ LXi ಮಾಡಲ್ ಸಿಗುತ್ತೆ ನಿಮಗೆ ಬೇಸ್ ಮಾಡಲ್ ಸಿಗುತ್ತೆ ಕಾಂಪ್ಯಾಕ್ಟ್ SUV. ಬಟ್ ಇದು ಬೇಸ್ ಮಾಡಲ್ ಆದರೂ ಆಲ್ಮೋಸ್ಟ್ ಅಗತ್ಯ ಇರುವಂಥ ಎಲ್ಲ ಫೀಚರ್ಗಳು ನಿಮಗೆ ಈ ಗಾಡಿಯಲ್ಲಿ ಸಿಗುತ್ತೆ ಈ ವೇರಿಯಂಟಲ್ಲಿ ಸಿಗುತ್ತೆ. ಸೊ ಅದನ್ನ ಬಿಟ್ಟು ಅಂದರೆ ನಿಮಗೆ ಟಾಟಾ ನೆಕ್ಸಾನ್ ಕೂಡ ಈ ರೇಂಜಲ್ಲಿ ಬರುತ್ತೆ. ಬಟ್ ನೆಕ್ಸಾನ್ನ ನಿಮಗೆ ಮಿಡ್ಲ್ ವೇರಿಯಂಟ್ ಸಿಗುತ್ತೆ. ನಿಮಗೆ ಪ್ರೀಮಿಯಂ ಹ್ಯಾಚ್ಬ್ಯಾಕ್ನ ಫುಲ್ಲಿ ಫೀಚರ್ ಲೋಡೆಡ್ ಗಾಡಿಗಳು ಸಿಗುತ್ತೆ ಈ ರೇಂಜಲ್ಲಿ. ನಿಮಗೆ ಕಾಂಪ್ಯಾಕ್ಟ್ ಸೆಡನ್ನ ನಿಮಗೆ ಮಿಡ್ಲ್ ವೇರಿಯಂಟ್ ಕೂಡ ನಿಮಗೆ ಅವೈಲಬಿಲಿಟಿ ಇರುವಂಥದ್ದು. ಅದ್ರ ಜೊತೆಗೆ ನೀವು ಕಾಂಪ್ಯಾಕ್ಟ್ SUV ಒಂದು ಬೇಸ್ ಮಾಡಲ್ ಮಾರುತಿ ವಿಟಾರಾ ಬ್ರೆಜಾ ಅವೈಲಬಿಲಿಟಿ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ ಟಾಟಾ ನೆಕ್ಸಾನ್ನ ಒಂದು ಮಿಡ್ಲ್ ವೇರಿಯಂಟ್ XM ವೇರಿಯಂಟ್ ಕೂಡ ನಿಮಗೆ ಈ ರೇಂಜಲ್ಲಿ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಫೋರ್ತ್ ಗ್ರೂಪ್ನ ನೋಡೋದಾಯ್ತು ಅಂದರೆ ಇಲ್ಲಿ ಬಜೆಟ್ ರೇಂಜ್ ಬಂದುಬಿಟ್ಟು ಸ್ನೇಹಿತರೆ 10ರಿಂದ 15 ಲಕ್ಷ. ಸೊ ಈ ಬಜೆಟ್ ರೇಂಜಲ್ಲಿ ಸುಮಾರಷ್ಟು ನಿಮಗೆ ಕಾಂಪ್ಯಾಕ್ಟ್ SUV ಗಾಡಿಗಳು ಸಿಗುತ್ತೆ. ಹಾಗೆ ನಿಮಗೆ ಸೆಡನ್ ಗಾಡಿಗಳು ಸುಮಾರಷ್ಟು ಅವೈಲಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕಾಂಪ್ಯಾಕ್ಟ್ SUVಯಲ್ಲಿ ನಿಮಗೆ ಮಾರುತಿ ವಿಟಾರಾ ಬ್ರೆಜಾ ಒಂದು ಟಾಪ್ ಎಂಡ್ ಮಾಡಲ್ನ ಫುಲ್ಲಿ ಫೀಚರ್ ಲೋಡೆಡ್ ಗಾಡಿನ ನೀವು ಚಾಯ್ಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮಗೆ ಕ್ರೆಟಾ ಬೇಸ್ ಮಾಡಲ್ ಕೂಡ ಒಂದು ಅವೈಲಬಿಲಿಟಿ ಇರುವಂಥದ್ದು. ಅದ್ರ ಜೊತೆಗೆ ನಿಮಗೆ ಹುಂಡೈನ ವೆನ್ಯೂ ಗಾಡಿ ಕೂಡ ಇದೇ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಸೆಡನ್ನ ಗಾಡಿಗಳು ಸುಮಾರಷ್ಟು ಗಾಡಿಗಳಿದೆ. ಅದರಲ್ಲಿ ಟಾಪ್ ಸೆಲ್ಲಿಂಗ್ನ ನೋಡಿದ್ರೆ ನೀವು ಮಾರುತಿಯ ಸಿಯಾಜ್ ಗಾಡಿನ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ಅಂದರೆ ಹುಂಡೈ ವರ್ನಾ ಕೂಡ ಇದೇ ರೇಂಜಲ್ಲಿ ನಿಮಗೆ ಅವೈಲಬಿಲಿಟಿ ಇರುವಂಥದ್ದು. ಅದನ್ನು ಬಿಟ್ಟರೆ ಅಂತ ಹೇಳಿದ್ರೆ ನಿಮಗೆ ಹೊಂಡಾ ಸಿಟಿ ಕೂಡ 10ರಿಂದ 15 ಲಕ್ಷ ರೇಂಜಲ್ಲಿ ನಿಮಗೆ ಸಿಗುತ್ತೆ. MPV ವೆಹಿಕಲ್ ಕೂಡ ಇಲ್ಲಿ ನಿಮಗೆ ಅವೈಲಬಿಲಿಟಿ ಇರುವಂಥದ್ದು. ಮಾರುತಿ XL6 ಕೂಡ ನಿಮಗೆ ಇದೇ ರೇಂಜಲ್ಲಿ ಸಿಗುತ್ತೆ 10ರಿಂದ 15 ಲಕ್ಷ. ಸೊ ಅದನ್ನು ನಿಮಗೆ ಫುಲ್ಲಿ ಫ್ಯಾಮಿಲಿ ಕಂಫರ್ಟ್ ಸಿಟ್ಟಿಂಗ್ ಸ್ಪೇಸ್ ಬೇಕಂದರೆ ನೀವು ಅದನ್ನು ಕೂಡ ಕನ್ಸಿಡರ್ ಮಾಡ್ಕೋಬೋದು. ಕೋಡಾ ರ್ಯಾಪಿಡ್ ಸೊ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಅದು ಕೂಡ ಈ ರೇಂಜಲ್ಲಿ ಬಜೆಟ್ ರೇಂಜಲ್ಲಿ ಸಿಗುತ್ತೆ.
ನೆಕ್ಸ್ಟ್ ಫಿಫ್ತ್ ಗ್ರೂಪ್ನ ನೋಡೋದಾಯ್ತು ಅಂದರೆ ಸ್ನೇಹಿತರೆ, ಈ ಗ್ರೂಪಲ್ಲಿ ಬಂದ್ಬಿಟ್ಟು ಬಜೆಟ್ನ ರೇಂಜ್ ಬಂದ್ಬಿಟ್ಟು 15ರಿಂದ 20 ಲಕ್ಷ. ಸುಮಾರಷ್ಟು ಮಿಡ್ ಸೈಜ್ ಎಸ್ ಯು ವಿ ಅಥವಾ ಕಾಂಪ್ಯಾಕ್ಟ್ ಎಸ್ ಯು ವಿನ ಟಾಪ್ ಆ್ಯಂಡ್ ಮಾಡೆಲ್ಗಳು ಅಂದರೆ ಫುಲ್ಲಿ ಫೀಚರ್ ಲೋಡೆಡ್ ಗಾಡಿಗಳು ಅವೈಲಬಿಲಿಟಿ ಇರುವಂಥದ್ದು ಈ ಬಜೆಟ್ ರೇಂಜಲ್ಲಿ. ಅದನ್ನ ಬಿಟ್ಟರೆ ಅಂದರೆ ನಿಮಗೆ MPV ಸೆಗ್ಮೆಂಟ್ನ ವೆಹಿಕಲ್ ಕೂಡ ಈ ಬಜೆಟ್ ರೇಂಜಲ್ಲೇ ನಿಮಗೆ ಸಿಗುತ್ತೆ. ಎಕ್ಸಾಂಪಲ್ ಟಾಟಾ ಸಫಾರಿ ಕೂಡ ಇದೇ ರೇಂಜಲ್ಲಿ ಸಿಗುತ್ತೆ ನಿಮಗೆ. ಸೊ ಕಾಂಪ್ಯಾಕ್ಟ್ ಎಸ್ ಯು ವಿ ಅಥವಾ ಮಿಡ್ ಸೈಜ್ ಎಸ್ ಯು ವಿ ನೋಡೋದಾಯ್ತು ಅಂದರೆ ನಿಮಗೆ ಟಾಟಾ ಹ್ಯಾರಿಯರ್ ಕೂಡ ಇದೇ ರೇಂಜಲ್ಲಿ ಅವೈಲಬಿಲಿಟಿ ಇರುವಂಥ, ಹಾಗೆ MG ಹೆಕ್ಟರ್ ಕೂಡ 15ರಿಂದ 20 ಲಕ್ಷ ರೇಂಜಲ್ಲೇ ನಿಮಗೆ ಸಿಗುತ್ತೆ. ನಿಮಗೆ ಒಂದು ಕಿಯಾ ಸೆಲ್ಟಾಸ್ ಕೂಡ ಟಾಪ್ ಆ್ಯಂಡ್ ಮಾಡೆಲ್ ಬಂದ್ಬಿಟ್ಟು ಇದೇ ರೇಂಜಲ್ಲೇ ಸಿಗುತ್ತೆ. ನೆಕ್ಸ್ಟ್ 6th ಗ್ರೂಪ್ನ ನೋಡೋದಾಯ್ತು ಅಂದರೆ ಸ್ನೇಹಿತರೆ, ಇಲ್ಲಿ ಬಜೆಟ್ನ ರೇಂಜ್ ಬಂದ್ಬಿಟ್ಟು 20 ಲಕ್ಷದಿಂದ 30 ಲಕ್ಷ. ಓಕೆನಾ. ಸೊ 20 lakh to 30 lakh ಅಲ್ಲಿ ನಿಮಗೆ ಸುಮಾರಷ್ಟು ವೆಹಿಕಲ್ಗಳು ಬರುತ್ತೆ. ಬಟ್ ಇಲ್ಲಿ ನಾನು ನಿಮಗೆ ಒಂದು 4 ವೆಹಿಕಲ್ನ ಟಾಪ್ ಸೆಲ್ಲಿಂಗ್ ವೆಹಿಕಲ್ನ ಲಿಸ್ಟ್ ಔಟ್ ಮಾಡಿದ್ದೇನೆ. ಸೊ ಅದರಲ್ಲಿ ಬಂದ್ಬಿಟ್ಟು 2 MPV ಸೆಗ್ಮೆಂಟು ಹಾಗೆ ಇನ್ನೆರಡು ಬಂದ್ಬಿಟ್ಟು ಮಿಡ್ ಸೈಜ್ ಎಸ್ ಯು ವೆಹಿಕಲ್. ಸೊ ಓಕೆನಾ. ಸೊ MPV ಸೆಗ್ಮೆಂಟಲ್ಲಿ ನಿಮಗೆ ಟಾಪ್ ಸೆಲ್ಲಿಂಗನ್ನು ನೋಡೋದಂದ್ರೆ ಇಲ್ಲಿ ಬಂದ್ಬಿಟ್ಟು ಟೊಯೋಟಾ ಇನೋವಾ. ಸೊ ನೀವು ಎಲ್ಲೇ ನೋಡಿದ್ರು ಇನೋವಾ ಗಾಡಿಗಳು ಸಿಗುತ್ತೆ. ಸೊ ಮೋಸ್ಟ್ ಪಾಪ್ಯುಲರ್ ಹಾಗೆ ಬೆಸ್ಟ್ ಸೆಲ್ಲಿಂಗ್ MPV ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಅದನ್ನು 2.4 ZX ಮಾಡಲ್ಸ್ ಇದೇ ರೇಂಜಲ್ಲಿ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಇತ್ತೀಚೆಗೆ ಲಾಂಚ್ ಆಗಿರುವಂಥದ್ದು ಟಾಟಾ ಸಫಾರಿಯ ಟಾಪ್ ಆ್ಯಂಡ್ ಮಾಡೆಲ್ ಕೂಡ ನಿಮಗೆ ಇದೇ ರೇಂಜಲ್ಲಿ ಸಿಗುತ್ತೆ. ಮಿಡ್ ಸೈಜ್ ಎಸ್ ಯು ವಿಯಲ್ಲಿ ನಿಮಗೆ ಟಾಪ್ ಆ್ಯಂಡ್ ಮಾಡೆಲ್ ಕೂಡ ಸಿಗುತ್ತೆ. ಒಂದು ಈಗೀಗ ತುಂಬಾ ಫೇಮಸ್ ಆಗಿರುವಂಥ ಎಲ್ಲೆಂದರಲ್ಲಿ ಗಾಡಿಗಳು ನೋಡೋಕ್ಕೆ ಸಿಗುತ್ತೆ ನಿಮಗೆ. ಹಾಗೆ ಟಾಪ್ ಸೆಲ್ಲಿಂಗಲ್ಲಿ ಕೂಡ ಇದು ಲಿಸ್ಟ್ ಔಟ್ ಆಗ್ತಾ ಇದೆ. ಸೊ ಅದು ಬಂದ್ಬಿಟ್ಟು ಜೀಪ್ ಕಂಪಾಸ್. ಸೊ ಇದನ್ನು ಸಹ ನೀವು ಇದೇ ರೇಂಜಲ್ಲಿ ಸಿಗುತ್ತೆ ನಿಮಗೆ. ಸೊ ಆ ಗಾಡಿಗಳನ್ನ ನೀವು ಸಹ ಕನ್ಸಿಡರ್ ಮಾಡ್ಬೋದು. ಓಕೆನಾ. 20ರಿಂದ 30 ಲಕ್ಷದವರೆಗೆ ನೀವು ರೇಂಜಲ್ಲಿ ನೀವು ಗಾಡಿನ ಹುಡುಕ್ತಾ ಇದ್ರೆ ಅಂದರೆ ಸೊ 2 ಗುಡ್ MPV ವೆಹಿಕಲ್ ಇದೆ. ಹಾಗೆ ಅದ್ರ ಜೊತೆಗೆ ಮಿಡ್ ಸೈಜ್ ಎಸ್ ಯು ವಿ ಟಾಪ್ ಸೆಲ್ಲಿಂಗ್ ಗಾಡಿಗಳನ್ನ ಲಿಸ್ಟ್ ಔಟ್ ಮಾಡಿದ್ದೇನೆ. ಸೊ ನಿಮಗೆ ಸೂಟ್ ಆಗುವಂಥ ವೆಹಿಕಲ್ನ, ನಿಮ್ಮ ಸೆಗ್ಮೆಂಟ್ಗೆ ಸೂಟ್ ಆಗುವಂಥ ವೆಹಿಕಲ್ನ ನೀವು ಚಾಯ್ಸ್ ಮಾಡ್ಬೋದು. ಸ್ನೇಹಿತರೆ, ಈಗ ನಾನು ನಿಮಗೆ ತಿಳಿಸಿದಾಗೆ ನೀವು ಫಸ್ಟ್ ಬಂದುಬಿಟ್ಟು ಕಾರ್ ಸೆಲೆಕ್ಷನ್ ಮಾಡಬೇಕಂದ್ರೆ ಫಸ್ಟ್ ನಿಮಗೆ ಯಾವ ಸೆಗ್ಮೆಂಟ್ನ ಗಾಡಿ ಬಂದುಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಫಸ್ಟು ಕನ್ಸಿಡರ್ ಮಾಡಬೇಕು. ಸೆಕೆಂಡ್ ಬಂದುಬಿಟ್ಟು ಬಡ್ಜೆಟ್. ಸೊ ನಿಮ್ಮ ಬಡ್ಜೆಟಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಂಡಿರೋ ಬಡ್ಜೆಟಲ್ಲಿ ಯಾವ ಸೆಗ್ಮೆಂಟ್ನ ಕಾರ್ಗಳು ಬಂದುಬಿಟ್ಟು ನಿಮಗೆ ಸೂಟ್ ಆಗುತ್ತೆ ಅನ್ನೋದನ್ನು ನೀವು ಮಿನಿಮಮ್ 3 ಕಾರ್ಗಳನ್ನ ಲಿಸ್ಟ್ ಔಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಟೆಸ್ಟ್ ಡ್ರೈವ್ ಏನು ತೊಗೊಳಕ್ಕೆ ಹೋಗ್ತಾರೆ ಆ ಟೈಮ್ನಲ್ಲಿ ನಿಮಗೆ ಫುಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವು ಹೋಗ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ. ಹಾಗೆ 3 ಗಾಡಿಗಳನ್ನ ಟೆಸ್ಟ್ ಡ್ರೈವ್ ಮಾಡಿ. ಓಕೆನಾ. 3 ವೆಹಿಕಲ್ಗಳಲ್ಲಿ ನಿಮ್ಮ ಫ್ಯಾಮಿಲಿಗೆ ಯಾವುದು ಸೂಟ್ ಆಗುತ್ತೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡ್ಬಿಟ್ಟು ನೀವು ಅದನ್ನು ಸೂಟ್ ಆಗುವಂಥ ಗಾಡಿನ ನೀವು 3 ಟೆಸ್ಟ್ ಡ್ರೈವ್ ಆದಮೇಲೆ ಒಂದು ಗಾಡಿನ ನೀವು ತುಂಬ ಈಸಿಯಾಗಿ ಕಾರ್ ಸೆಲೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಓಕೆನಾ. ಸೊ ಈಗ ನಾನು ನಿಮ್ಗೆ ತಿಳಿಸ್ಕೊಟ್ಟ ಒಂದು 3 ಫ್ಯಾಕ್ಟರ್ ಮುಖಾಂತರ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗುವಂಥ ಗಾಡಿನ ನೀವು ಸೆಲೆಕ್ಟ್ ಮಾಡೋದಕ್ಕೆ ಸೊ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲ್ಲ ಅನ್ಕೋತೀನಿ ಈ ವಿಡಿಯೋ ನೋಡಿದ್ಮೇಲೆ. ಸೊ ಇನ್ನೂ ಕನ್ಫ್ಯೂಷನ್ ಇತ್ತಂದರೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.